ಎಲ್ರಿಗೂ ನಮಸ್ಕಾರ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಟ್ಟ ಅರಣ್ಯ ಭಾಗದಲ್ಲಿ ಇವತ್ತು ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಅರಣ್ಯ ಸಿಬ್ಬಂದಿ ನಡೆಸಿದ ಎನ್ಕೌಂಟರ್ಗೆ 3 ಬಲಿಯಾಗಿದ್ದಾರೆ. ಇಡೀ ಗ್ರಾಮವೇ ಅರಣ್ಯ ಇಲಾಖೆಯ ವಿರುದ್ಧ ರೊಚ್ಚಿಗೆದ್ದಿದೆ. ಇದು ನಿಜಕ್ಕೂ ಬೇಟೆಗಾರರು ಮತ್ತು ಅಧಿಕಾರಿಗಳ ನಡುವೆ ನಡೆದ ಕಾಳಗನ ಅಥವಾ ಸ್ಥಳೀಯರು ಆರೋಪ ಮಾಡ್ತಿರುವಂತೆ ಅನ್ಯಾಯ ಆಗ್ತಿದ್ಯಾ? ಹನೂರಿನ ಅರಣ್ಯ ವಿಸ್ತೀರ್ಣ ಎಷ್ಟು? ಇಲ್ಲಿನ ಕಾನೂನು ನಿಯಮಗಳೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋವನ್ನ ನೋಡಿ. ಮಾಹಿತಿ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹನೂರಿನ ಬಗ್ಗೆ ಒಂದ್ ಸ್ವಲ್ಪ ಹೇಳಬೇಕು. ಯಾಕಂದ್ರೆ ಹನೂರು, ಮಲೆಮಹದೇಶ್ವರ ಬೆಟ್ಟ ಈ ಭಾಗದಲ್ಲಿ ನಾನು ಸಾಕಷ್ಟು ಬಾರಿ ಓಡಾಡ್ತಾ ಇರ್ತೀನಿ. ಸೊ ಹನೂರಿನಿಂದ ಆರಂಭವಾದಂತಹ ಈ ಒಂದು ಥಿಕ್ ಫಾರೆಸ್ಟ್ ಮಲೆಮಹದೇಶ್ವರ ಬೆಟ್ಟ ತನಕ ವ್ಯಾಪಿಸಿದೆ. ಕಾಡುಗಳ ವೀರಪ್ಪನ್ ಇದ್ದಿದ್ದು ಕೂಡ ಇದೇ ಭಾಗದಲ್ಲಿ. ನೀವೆಲ್ಲರೂ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಗೊತ್ತಿರುತ್ತೆ ಅಲ್ಲಿರುವಂತಹ ಅರಣ್ಯ ಸಂಪತ್ತು ಎಷ್ಟರ ಮಟ್ಟಿಗೆ ಥಿಕ್ ಫಾರೆಸ್ಟ್ ಇದೆ ಅಂತ. ಸೊ ಇಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ. ಇಂತಹ ಪ್ರದೇಶದಲ್ಲಿ ಈಗ ಶೂಟ್ಔಟ್ ಆಗಿರುವಂತದ್ದು 3 ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದರಲ್ಲಿ ಯಾರದ್ದು ತಪ್ಪು? ಅರಣ್ಯ ಇಲಾಖೆಯವ್ರದ್ದು ತಪ್ಪ ಅಥವಾ ಅಲ್ಲಿಗೆ ಬಂದಿದ್ದಂತಹ ಶಂಕಿತ ಬೇಟೆಗಾರರದ್ದು ತಪ್ಪ? ಇದು ತನಿಖೆಯ ನಂತರ ಗೊತ್ತಾಗುತ್ತೆ. ಸೊ ಘಟನೆ ಬಗ್ಗೆ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹನೂರ್ ತಾಲೂಕು ಅಂದ ತಕ್ಷಣ ನಮಗೆ ನೆನಪಾಗುವಂತದ್ದು ಈಗಾಗಲೇ ಹೇಳ್ದ ಹಾಗೆ ಬೃಹತ್ ಮಟ್ಟದ ಅರಣ್ಯ ಭಾಗ. ಚಾಮರಾಜನಗರ ಜಿಲ್ಲೆಯ 48% ಹೆಚ್ಚು ಭಾಗ ಈ ಫಾರೆಸ್ಟ್ ಇಂದನೇ ತುಂಬಿ ಹೋಗಿದೆ. ಅದರಲ್ಲೂ ಹನೂರು ತಾಲೂಕು ಅತ್ಯಂತ ವಿಶಾಲವಾದಂತಹ ಅರಣ್ಯ ಪ್ರದೇಶವನ್ನ ಹೊಂದಿದೆ. ಈ ಭಾಗದಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ಧಾಮ ಮತ್ತು ಕಾವೇರಿ ವನ್ಯಜೀವಿ ಧಾಮವು ಕೂಡ ಹಬ್ಕೊಂಡಿದೆ. ಸುಮಾರು 900ಕ್ಕೂ ಹೆಚ್ಚು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ವನ್ಯಜೀವಿ ಧಾಮಗಳು ಇದೆ. ಸೊ ಆನೆಗಳು, ಚಿರತೆಗಳು, ಹುಲಿಗಳು, ಜಿಂಕೆಗಳು ಮತ್ತು ಅಪರೂಪದ ಸಸ್ಯ ರಾಶಿಗಳಿಂದ ಈ ಒಂದು ಫಾರೆಸ್ಟ್ ಫೇಮಸ್. ಕರ್ನಾಟಕ, ತಮಿಳುನಾಡು ಗಡಿಗೆ ಹೊಂದಿಕೊಂಡಿರೋದ್ರಿಂದ ಈ ಅರಣ್ಯ ಭಾಗ ಅತ್ಯಂತ ಸೂಕ್ಷ್ಮ ವಲಯ ಅಂತ ಕನ್ಸಿಡರ್ ಆಗಿದೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಚಿರತೆ ದಾಳಿಗೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಸಾಕಷ್ಟು ಪ್ರಕರಣಗಳು ಆಗಿತ್ತು, ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಸೊ ಈಗಾಗಲೇ ಹೇಳ್ದ ಹಾಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವವರಿಗೆ ಗೊತ್ತಿರುತ್ತೆ ಈ ಭಾಗದಲ್ಲಿ ಇರುವಂತಹ ಫಾರೆಸ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂತ. ಸೊ ಈಗ ಇವತ್ತು ಆಗಿರುವಂತಹ ಘಟನೆ ಬಗ್ಗೆ ಹೇಳೋದಾದ್ರೆ, ಹನೂರು ತಾಲೂಕಿನ ಶಾಗ್ಯ ಅರಣ್ಯ ಪ್ರದೇಶ ಹಾಗೂ ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಹೊಳೆದಟ್ಟಿ ಭಾಗದಲ್ಲಿ ಈ ಒಂದು ಎನ್ಕೌಂಟರ್ ನಡೆದಿದೆ. ಇದು ಇವತ್ತು ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹರಡಿಕೊಂಡಿದೆ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರೂ ಕೂಡ ಸಂಭ್ರಮದಿಂದ ಈ ದಿನಾಚರಣೆಯನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಜೊತೆಗೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಈ ಘಟನೆಯಲ್ಲಿ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾಡಿಗೆ ಬಂದಿದ್ದಂತಹ 3ರನ್ನ ಎನ್ಕೌಂಟರ್ ಮಾಡಿದ್ದಾರೆ. ಅವರು ಹೇಳುವಂತಹ ಪ್ರಕಾರ ಕಾಡಿಗೆ ಶಂಕಿತ ಬೇಟೆಗಾರರು ಬಂದಿದ್ರು. ಅವರನ್ನ ನಾವು ತಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಹಾಗಾಗಿ ನಾವು ಆತ್ಮರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರತಿದಾಳಿಯನ್ನ ನಡೆಸಿದ್ವಿ. ಈ ದಾಳಿಯಿಂದ ಅವರು 3 ಕೂಡ ಮೃತಪಟ್ರು ಅಂತ ಹೇಳುವಂತದ್ದು. ಆದ್ರೆ ಈ ಘಟನೆ ಹೊರ ಬೀಳ್ತಾ ಇದ್ದಂತೆ ಗ್ರಾಮಸ್ಥರು ಕೂಡ ರೊಚ್ಚಿಗೆದ್ದಿದ್ದಾರೆ. ಗ್ರಾಮಸ್ಥರು ಹೇಳುವಂತಹ ಪ್ರಕಾರ, ಯಾಕೆ ಅರಣ್ಯ ಸಿಬ್ಬಂದಿಗಳೇ ನಮಗೆ ಮೋಸವನ್ನ ಮಾಡ್ತಾ ಇದ್ದಾರೆ? ಅವರು ನಮ್ಮ ಕುಟುಂಬಸ್ಥರು ಹೋಗಿರುವಂತದ್ದು ಸೌದೆ ತಗೋಬರೋದಕ್ಕೆ, ದನ ಮೇಯಿಸೋದಕ್ಕೆ ಆಗಾಗ ಹೋಗಿರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಹೋಗಿದ್ರು. ಆದ್ರೆ ಇವರು ಅವರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಅನ್ನೋ ಮಾತನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿ ಇದೆ, ಆ ಕಚೇರಿಯ ಮೇಲೆ ಇವರು ದಾಳಿಯನ್ನ ಮಾಡ್ತಾರೆ. ಅಂದ್ರೆ ಮೃತಪಟ್ಟಂತಹ ಕುಟುಂಬಸ್ಥರು, ಅವರ ಸಂಬಂಧಿಕರು, ಅಲ್ಲಿರುವಂತಹ ವಸ್ತುಗಳು, ಪೀಠೋಪಕರಣಗಳನ್ನ ಕೂಡ ಧ್ವಂಸವನ್ನ ಮಾಡ್ತಾರೆ. ಅದಾದ್ಮೇಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ರೋಡ್ ಇದೆ, ಆ ರೋಡ್ ಅನ್ನು ಕೂಡ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಘಟನೆ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದ್ದಂತೆ ಇದನ್ನ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಸೊ ಅರಣ್ಯ ಪ್ರದೇಶದ ಸುರಕ್ಷತೆಗಾಗಿ ಭಾರತೀಯ ಅರಣ್ಯ ಕಾಯ್ದೆ 1927, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಕಟ್ಟುನಿಟ್ಟಾಗಿ ಜಾರಿಯಲ್ಲಿದೆ. ಹಾಗಿದ್ರೆ ಈ ಭಾಗದ ಮುಖ್ಯ ನಿಯಮಗಳು ಏನು ಎನ್ನುವುದನ್ನು ನೋಡೋದಾದ್ರೆ, ಪ್ರವೇಶ
ನಿಷೇಧ. ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಕಾಯ್ದಿರಿಸಿದಂತಹ ಅರಣ್ಯ ಅಥವಾ ವನ್ಯಜೀವಿ ಧಾಮಕ್ಕೆ ಸಾರ್ವಜನಿಕರು ಹೋಗುವಂತಿಲ್ಲ. ಅದರ ಜೊತೆಗೆ ಬಂದೂಕು ಮತ್ತು ಶಸ್ತ್ರಾಸ್ತ್ರಗಳನ್ನ ನಿಷೇಧ ಮಾಡಲಾಗಿದೆ. ಕಾಡಿನೊಳಗಡೆ ಯಾವುದೇ ಮಾರಕಾಸ್ತ್ರ ಬಂದೂಕು ಒಯ್ಯುವಂತಿಲ್ಲ, ಇದು ಶಿಕ್ಷಾರ್ಹ ಅಪರಾಧ. ಮೂರನೇದು ವನ್ಯಜೀವಿ ಬೇಟೆಯನ್ನ ನಿಷೇಧ. ಜಿಂಕೆ, ನವಿಲು ಅಥವಾ ಯಾವುದೇ ಪ್ರಾಣಿಗಳನ್ನ ಬೇಟೆಯಾಡಿದ್ರೆ ಜಾಮೀನು ರಹಿತ ಬಂಧನ ಹಾಗೂ ಜೈಲು ಶಿಕ್ಷೆ ಖಾಯಂ ಆಗಿರುತ್ತೆ. ಅನುಮತಿ ಇಲ್ಲದೆ ಮರ ಕಡಿಯೋದು, ಅರಣ್ಯ ಸಂಪತ್ತು ಕಳ್ಳ ಸಾಗಣೆ ಮಾಡೋದು ಗಂಭೀರ ಅಪರಾಧ. ಇಷ್ಟೆಲ್ಲ ಕಠಿಣ ಕ್ರಮಗಳಿದ್ರೂ ಕೂಡ ಗಡಿ ಭಾಗದಲ್ಲಿ ಸ್ಥಳೀಯ ಗಿರಿಜನರು ಹಾಗೂ ಅರಣ್ಯ ಸಿಬ್ಬಂದಿಯ ನಡುವೆ ಹಕ್ಕುಗಳ ವಿಚಾರವಾಗಿ ಆಗಾಗ್ಗೆ ಸಂಘರ್ಷಗಳು ನಡೀತಾನೆ ಇರುತ್ತೆ. ಅದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಕಾಡಿನ ಸುತ್ತಮುತ್ತ ಬದುಕುವಂತಹ ಜನರ ಜೀವನವೂ ಕೂಡ ಕಷ್ಟ ಆಗಿರುತ್ತೆ, ಅರಣ್ಯ ಸಿಬ್ಬಂದಿಗಳ ಜೀವನವೂ ಕೂಡ ಕಷ್ಟ ಆಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋದಿಕ್ ಆಗಲ್ಲ. ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ತನಿಖೆಯ ನಂತರವೇ ಈ ಒಂದು ಸತ್ಯಾಸತ್ಯತೆ ಹೊರಬೀಳುತ್ತೆ. ಸೊ ಯಾವುದೇ ಒಂದು ಎನ್ಕೌಂಟರ್ ಆದಾಗ ಅದರಲ್ಲಿ ಎರಡು ಮುಖ ಇರುತ್ತೆ. ಒಂದು ಅಧಿಕಾರಿಗಳು ನೀಡುವಂತಹ ಸ್ಪಷ್ಟನೆ, ಇನ್ನೊಂದು ಸಂತ್ರಸ್ತರು ಅಥವಾ ಅಲ್ಲಿನ ಸ್ಥಳೀಯರು ಎತ್ತುವಂತಹ ಪ್ರಶ್ನೆಗಳು. ಸೊ ಹನೂರು ಎನ್ಕೌಂಟರ್ ಪ್ರಕರಣದಲ್ಲೂ ಕೂಡ ಈಗ ಪರ ವಿರೋಧದ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಅರಣ್ಯ ಇಲಾಖೆಯ ವಾದದ ಪ್ರಕಾರ ಸಿಬ್ಬಂದಿ ರಾತ್ರಿ ವೇಳೆ ಕಾವೇರಿ ವನ್ಯಜೀವಿ ಧಾಮದ ಸೂಕ್ಷ್ಮ ಪ್ರದೇಶದಲ್ಲಿ ಗಸ್ತು ತಿರುಗ್ತಾ ಇದ್ರು. ಕತ್ತಲೆಯಲ್ಲಿ ಬಂದೂಕು ಹಿಡಿದು ವನ್ಯಜೀವಿ ಬೇಟೆಗೆ ಬಂದಿದ್ದ ತಂಡವನ್ನ ತಡೆಯೋದಿಕ್ಕೆ ಪ್ರಯತ್ನ ಪಟ್ಟಾಗ ಎದುರಾಳಿಗಳು ಸಿಬ್ಬಂದಿಗಳ ಮೇಲೆಯೇ ದಾಳಿಯನ್ನ ಮಾಡಲು ಟ್ರೈ ಮಾಡಿದ್ರು. ಆಗ ತಮ್ಮ ಆತ್ಮರಕ್ಷಣೆಗೆ ಹಾಗೂ ಕರ್ತವ್ಯ ನಿರ್ವಹಣೆಗಾಗಿ ಸಿಬ್ಬಂದಿ ಅನಿವಾರ್ಯವಾಗಿ ಗುಂಡನ್ನ ಹಾರಿಸಬೇಕಾಯಿತು ಅನ್ನೋದು. ಇನ್ನೊಂದು, ಮೃತರ ಕುಟುಂಬಸ್ಥರು ಅಥವಾ ಗ್ರಾಮಸ್ಥರ ವಾದದ ಪ್ರಕಾರ ನಮ್ಮ ಕುಟುಂಬದವರು ಕಾಡಿಗೆ ಸೌದೆ ತರೋದಕ್ಕೆ, ದನ ಮೇಯಿಸೋದಕ್ಕೆ ಹೋಗ್ತಾರೆ, ಅವರ ಮೇಲೆ ಇವರು ಗುಂಡು ಹಾರಿಸಿದ್ದಾರೆ ಎಂಬುದು. ಕಾಡಿನ ಅಂಚಿನಲ್ಲಿರುವ ಶೋಷಿತ ಸಮುದಾಯಗಳ ಜನರನ್ನ ಪ್ರಾಣಿಗಳಂತೆ ನೋಡಲಾಗುತ್ತೆ. ಸಂಶಯ ಬಂದ ತಕ್ಷಣ ಗುಂಡಿಕ್ಕುವ ಹಕ್ಕು ಇಲಾಖೆಗೆ ಇದೆಯೇ? ಶರಣಾಗುವಂತೆ ಮಾಡೋದಿಕ್ಕೆ ಕಾಲಿಗೆ ಗುಂಡ ಹಾರಿಸಬಹುದಾಗಿತ್ತು, ಆದ್ರೆ ನೇರವಾಗಿ ಎದೆಗೆ, ತಲೆಗೆ ಗುಂಡಿಕ್ಕುವ ಅವಶ್ಯಕತೆ ಏನಿತ್ತು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಂದೆಡೆ ವನ್ಯಜೀವಿ ಮತ್ತು ಕಾಡಿನ ರಕ್ಷಣೆಗೆ ನಿಂತಿರುವ ಸಿಬ್ಬಂದಿಯ ಕಷ್ಟ, ಇನ್ನೊಂದೆಡೆ ಪ್ರಾಣ ಕಳೆದುಕೊಂಡ ಬಡ ಕುಟುಂಬಗಳ ಕಣ್ಣೀರು. ಅರಣ್ಯ ಕಾಯ್ದೆಗಳು ಗಟ್ಟಿಯಾಗಿರಬೇಕಾಗಿರುವುದು ಹೌದಾದ್ರೂ ಅಮಾಯಕರ ಜೀವ ಹೋಗಬಾರದು ಎಂಬುದಷ್ಟೇ ಸತ್ಯ. ಈ ಪರ ವಿರೋಧದ ನಡುವೆ ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತು ಪೋಸ್ಟ್ ಮಾರ್ಟಂ ವರದಿ ಬಂದ ನಂತರ ನಿಜಾಂಶ ಹೊರಬರುತ್ತೆ. ಸೊ ನೋಡೋಣ ತನಿಖೆಯಿಂದ ಯಾವ ಸತ್ಯಾಂಶ ಹೊರಬರುತ್ತೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.